ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೀಗ ಫುಡ್ ಕೋರ್ಟ್ ವ್ಯಾಪಾರಿಗಳಿಗೂ ಕೂಡ ಗ್ಯಾಸ್ನ ಬಿಸಿ ತಟ್ಟಿದೆ. ಹಾಸನದಲ್ಲಿ LPG ಸಿಗದೆ 16 ಅಂಗಡಿಗಳು ಬಂದಾಗಿದೆ. ಬೆರಳೆಣಿಕೆ ಅಂಗಡಿಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಗ್ಯಾಸ್ ಸಮಸ್ಯೆಯ ಬಗ್ಗೆ ವ್ಯಾಪಾರಿಗಳು ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ಜೀವನವನ್ನು ನಡೆಸೋದೇ ಕಷ್ಟ ಅಂತ ಹೇಳಿ ಸದ್ಯ ಹೋಟೆಲ್ನ ಮಾಲೀಕರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ನೇರವಾಗಿ ಯಾವ ರೀತಿಯಾದಂಥ ಎಫೆಕ್ಟ್ ಅನ್ನು ನೀಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಫುಡ್ ಕೋರ್ಟ್ ವ್ಯಾಪಾರಿಗಳಿಗೆ ಈಗ ಗ್ಯಾಸ್ನ ಬಿಸಿ ತಟ್ಟಿದೆ. ಗ್ಯಾಸ್ ಸಮಸ್ಯೆಯಿಂದ 16 ಅಂಗಡಿಗಳು ಬಾಗಿಲು ಮುಚ್ಚಿದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ಫುಡ್ ಕೋರ್ಟ್ ವ್ಯಾಪಾರಿಗಳು ಮಾತನಾಡ್ತಾರೆ. ಒಂದು ದಿನ ಅಂಗಡಿ ತೆಗೆದ್ರೆ 1 ವಾರ ರಜೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫುಡ್ ಕೋರ್ಟ್ ಹೋಟೆಲನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ವಿ. ಇದನ್ನು ಬಿಟ್ಟರೆ ನಮಗೆ ಬೇರೆ ವೃತ್ತಿಯೇ ಗೊತ್ತಿಲ್ಲ. 16 ವರ್ಷಗಳಿಂದ ರಸ್ತೆ ಬದಿ ಹೋಟೆಲ್ ಮಾಡ್ಕೊಂಡು ಬಂದಿದ್ದೇವೆ. ಕಮರ್ಷಿಯಲ್ ಗ್ಯಾಸ್ಗೆ ಈಗ ಭಾರಿ ಸಮಸ್ಯೆ ಆಗ್ತಾ ಇದೆ. ಬ್ಲಾಕ್ನಲ್ಲಿ 5-6 ಸಾವಿರ ಕೇಳ್ತಾರೆ. ಇಲ್ಲಿ ವ್ಯಾಪಾರ ಮಾಡಿದ್ರೂ ಕೂಡ ನಾವು ಅಷ್ಟೊಂದು ಲಾಭ ಗಳಿಸೋದಕ್ಕೆ ಆಗುವುದಿಲ್ಲ ಅಂತ ಹೋಟೆಲ್ ಮಾಲೀಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಗ್ಯಾಸ್ ಇಲ್ಲ. ನಾಳೆ ಹಾಕಿ ಒಂದು ವಾರ ಆಗಿತ್ತು. ಇವತ್ತು ಹಾಕಿದ್ದೀನಿ. ಇವತ್ತು ಅಡುಗೆ ಮಾಡ್ಬೋದು, ನಾಳೆ ಸ್ವಲ್ಪ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು ಸರ್. ಒಂದು ಹೋಟ್ಲು ಆಗುತ್ತೆ ಸರ್. ಲೇಖ ರಜೆ ಇದೆ ಹೋಟ್ಲುಗಳು. ಇವತ್ತು ಒಂದಿನ ಹಾಕಿದ್ರೆ ನಾಳೆ ರಜೆ ಮಾಡ್ಬೋದು ಸರ್. ಎಲ್ಲೂ ಸಿಲಿಂಡರ್ ಸಿಗ್ತಿಲ್ಲ. ಸಿಲಿಂಡರಿಂದ ಒಲೆ ಹಾಕಬೇಕು. ಒಲೆ ಹಾಕೋ ಜಾಗ ಇಲ್ಲ. ನಮ್ಮ ಸ್ವಂತ ಮನೆಯಲ್ಲ ಬಾಡಿಗೆ ಇರೋದು. ಅದರಿಂದ ಮೇಂಟೈನ್ ಮಾಡ್ಕೊಯ್ತಾವೆ ಸರ್ ಅಷ್ಟೇ ಸರ್. ಎಲ್ಲ ಬಂದಿದೆ ಸರ್. ಒಂದು 15 ಅಂಗಡಿ ಬಿಟ್ಟರೆ ಎಲ್ಲ ರಜೆ ಮಾಡಿ ಸರ್. ಯಾವ್ದು ತೆಗಿತಿಲ್ಲ. ಸಿಲಿಂಡರ್ ಸಿಗ್ತಿಲ್ಲ ಸರ್. ಇಲ್ಲಿ ಅಡುಗೆ ಮಾಡೋ ಸರ್. ಸಿಲಿಂಡರ್ ಇಲ್ಲ. ಚಿಕ್ಕ ಇದೆ ವೃತ್ತಿ ಕಲ್ತಿರೋದು. ವೃತ್ತಿ ಬಿಟ್ಟು ಬೇರೆ ವೃತ್ತಿ ಗೊತ್ತಿಲ್ಲ ನಮ್ಗೆ. ಅದೇ ಪ್ರಾಬ್ಲಮ್ ಆಗಿದೆ ಸರ್. ಇವಾಗ ಕರೆ ಕೆಲಸಕ್ಕೆ ಹೋಗೋಣ ಗೊತ್ತಿಲ್ಲ. ಸಮಸ್ಯೆ ಆಗ್ತಿದೆ ಸರ್. ಯಾಕೆಂದ್ರೆ ಗ್ಯಾಸ್ ಸಿಕ್ಕರೆ ನಾವು ಅಂಗಡಿ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಅಂಗಡಿ ಮಾಡಕ್ಕಾಗಲ್ಲ. ಒಂದಿನ ಅಂಗಡಿ ಹಾಕಿದ್ರೆ ನಾವು ಮತ್ತೆ 10 ದಿನ ಬಾಕ್ಲಾಕ್ಬೇಕು. ಫ್ಯಾಮಿಲಿಗೂ ಸಾಕಕ್ಕೆಲ್ಲ ಸಖತ್ ಹಿಂಸೆ ಆಗ್ತಿದೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಈಗ ಸ್ಕೂಲ್ ಮಕ್ಕಳು ಡೊನೇಷನ್ ಫೀಸ್ ಕಟ್ಟಬೇಕು. ವ್ಯಾಪಾರ ಮಾಡ್ಲಿಲ್ಲ ಅಂದ್ರೆ ಅಡ್ಮಿಷನ್ ಫೀಸ್ ಕಟ್ಟಕ್ಕಾಗಲ್ಲ. ಆಮೇಲೆ ಬ್ಲಾಕ್ಗಳಲ್ಲಿ ಸಿಲಿಂಡರ್ಗೆಲ್ಲ ಮಾರ್ಕತ್ತಿದ್ದಾರೆ. ಮನೆದು ಸಿಲಿಂಡರ್ ಸಿಗ್ತಾ ಇಲ್ಲ. ಮನೆಗೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಒಂದು ಗ್ಯಾಸ್ನ ನಾವು ಇವತ್ತು ಬುಕ್ ಮಾಡಿದ್ರೆ ಇನ್ನೊಂದು ತಿಂಗಳಿಗೆ ಒಂದು ಗ್ಯಾಸ್ ಕೊಡ್ತಾರೆ. ಅದು ಸಮಸ್ಯೆ.